ಅಲ್ಲ ಆಸೆ. ಆ ದಿಸೆಯಲ್ಲಿ ಮುನಿಯಪ್ಪನವರು ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಅದರಲ್ಲಿ ತಪ್ಪಿಲ್ಲ. ಆಗಲಿ ಅವರು ಒಳ್ಳೆ ಈಗಾಗಲೇ ಅವ್ರ ಇತಿಹಾಸ ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ. ಇನ್ನು ವಿರೋಧಿಗಳಂತೆ ಮಾತಾಡ್ತಿರ್ತಾರೆ. ಅದು ನಡೆದಾರ ವಿರೋಧ ರಾಜಕೀಯದಲ್ಲಿ ಒಬ್ರಿಗೊಬ್ರು ಮಾತಾಡೋದು ನಡೆದು. ಯಾಕಂದ್ರೆ ಇವತ್ತು ರಾಜಕೀಯದ ಏನಪ್ಪ, ಇವತ್ತು ದುಡ್ಡು ಕೊಟ್ಟಂದ್ರೆ ವ್ಯಾಪಾರ ಆಗಿದ್ರು. ಇವತ್ತು ಅವರು ದುಡ್ಡು ಕೊಟ್ಟು ಆಯ್ಕೆಯಾಗಿ ಆಡಳಿತ ಮಾಡೋದು, ಅಲ್ಲಿಯ ಒಂದಿಷ್ಟು ಅನುಕೂಲ ತೆಗೆದುಕೊಂಡು ತಾವು ಬೆಳೆದು ಸಾಧ್ಯ ಅದನ್ನು ಒಂದಿಷ್ಟು ಜನರಿಗೆ ಗ್ಯಾರಂಟಿ ಹೆಸರಲ್ಲಿ ಕೊಡೋದು, ಕೊಟ್ಟು ಮುಂದೆ ಹೋಗೋದು. ಮೂಲಭೂತ ಪರಿವರ್ತನೆ ಮಾಡ್ಬೇಕಂತ ಯಾರಲ್ಲೂ ಇಲ್ಲ. ಎಲ್ಲಪ್ಪ ಇಲ್ಲಿ ಪೂರ್ಣವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಎಲ್ಲ ಮಕ್ಕಳ ಕಲಿಯುವಂಥ ವ್ಯವಸ್ಥೆ ಮಾಡಿದಾರೆ. ಇಲ್ಲ ಅಂತಲ್ಲ, ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಒಂದು ಸತೀಶ್ ಅವ್ರು ಸ್ವತಃ ತಮ್ಮದೇ ಅಂತ ಒಂದು NSF ಮತ್ತೇನು ಮಾಡಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದ್ರೆ ಯಾವ ಪ್ರಮಾಣದಲ್ಲೇ ಈ ನಾಡಿಗೆ ಬೇಕಾಗಿದೆ ಶಿಕ್ಷಣ ಅದು ಆಗ್ತಾಯಿಲ್ಲ. ಸಿದ್ದರಾಮಯ್ಯಂದೂ ಇಲ್ಲ, ನಮ್ಮ ಸತೀಶ್ ಅವರಿಂದೂ ಇಲ್ಲ, ಇನ್ನೊಬ್ಬರಿಂದೂ ಇಲ್ಲ, ಮತ್ತು ಮೋದಿ ಅವರಿಂದೂ ಇಲ್ಲ. ಇದರಲ್ಲಿ ಎಲ್ಲರೂ ಸಮಾನ ಭಾಗ್ಯಗಳು. ಇವತ್ತೆಲ್ಲ ರಾಜಕಾರಿಗಳು ಸಮಾನ ಮನಸ್ಕರು. ಶಿಕ್ಷಣ 2-3% ಕೊಡೋದು, ಎಲ್ಲ ನಾವೇ ನಡೆಸೋಕ್ಕಾಗೈತೆ ಅಂತ ಕೇಳೋದು, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಕೆಲಸ ಆದರೆ ಭಾಳ ಉತ್ತಮ. ಅದೇನೂ ಇಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಮಾತ್ರ ಸ್ಪಷ್ಟವಾಗಿ ಇವ್ರ ಜೊತೆ ಹಿಂಗೆ ಮಾತಾಡಿದ್ರಂತ ಮೂಲಗಳು ಹೇಳ್ತಾರೆ, ಅವ್ರು ಹೇಳೋದಿಲ್ಲ. ಇನ್ನು ಬಂದಾಗ ಅವ್ರು ಸಹಜವಾಗಿ ತಳ್ಳಿ ಹಾಕ್ತಾರೆ, ಹಂಗಂತಿಲ್ಲ, ಹೀಗಿಲ್ಲ ಹಾಗಿಲ್ಲ ಅಂತೇಳಿ. ಅದು ತಳ್ಳಿ ಹಾಕಿ ಏನೂ ಮಾಡಲಿ. ಆದರೆ ಒಂದು ದಲಿತ ಸಮುದಾಯದಲ್ಲ ಮತ್ತು ಹಿಂದುಳಿದ ಸಮುದಾಯದಲ್ಲ ಮತ್ತು ಆದಿವಾಸಿಗಳ ಸಮುದಾಯದಲ್ಲ ಒಕ್ಕಟ್ಟನ್ನು ಮೊದಲು ನಿರ್ಮಿಸಬೇಕಾಗ್ಯದ. ಯಾಕೆಂದ್ರೆ ಅವ್ರು ಒಕ್ಕಟ್ಟು ಆದಾಗ ಮಾತ್ರ ಎದುರಾಳಿಯನ್ನು ಎದುರಿಸೋಕ್ಕೆ ಸಾಧ್ಯ. 85% ಇದ್ದ ಯಾಕಪ್ಪ ಆಗ್ತಾಯಿಲ್ಲ. ಮತ್ತು ಈ ಶುದ್ಧ ಸಮುದಾಯದಲ್ಲಿ ರೈತರು ಬರ್ತಾರೆ. ರೈತರು ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಾಗ್ಯದ. ರೈತರಿಗೆ ಅವ್ರು ಬೆಳೆದ ಬೆಳೆಗೆ ಬೆಲೆ ಕೊಡುವಂಥ ಕೆಲಸ ಆಗಬೇಕು. ನೀವು ಸಾವಯವ ಮಾಡಿರಿ, ನ್ಯಾಚುರಲ್ ಮಾಡಿರಿ, ಬೆಳಿತಾರೆ ರೀ. ಅವರು ಬೆಳೆದದನ್ನು ಮಾರುವುದಿಲ್ಲ.